ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ಆಸ್ಪತ್ರೆ, 11 ಅಂತಸ್ತು ಹೊಂದಿದ ಬೃಹತ್ ಕಟ್ಟಡ, 4 ದಿಕ್ಕಿಗೂ ಮಹಾದ್ವಾರ ಹೊಂದಿದ ಕಟ್ಟಡ. ಯಾವ ಆಸ್ಪತ್ರೆ ಬಗ್ಗೆ ಹೇಳಲು ಹೊರಟಿದ್ದೇನೆ ಅಂದ್ರೆ ಅದುವೇ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ರೋಗಿಗಳು ತುಂಬಿ ತುಳುಕುತ್ತಿರುತ್ತಾರೆ. ಹೊರಗಡೆಯಿಂದ ನೋಡಿದ್ರೆ ಯಾವುದೋ ಜಾತ್ರೆಯ ರೀತಿಯಲ್ಲಿ ಜನ ಜಮಾಯಿಸಿರೋದು ಕಾಣಿಸುತ್ತೆ. ಅಷ್ಟೊಂದು ರೋಗಿಗಳಿರೋ ಈ ಆಸ್ಪತ್ರೆಯ ಸ್ವಚ್ಛತೆ ಬಗ್ಗೆ ಹೇಳೋದಾದ್ರೆ ಒಳಗಡೆ ಹೆಜ್ಜೆ ಇಟ್ಟರೆ ಸಾಕು ಎಲ್ಲೆಂದರಲ್ಲಿ ಗುಟ್ಕಾ ಚೀಟಿಗಳು, ಕಸ, ಗೋಡೆಗಳನ್ನ ನೋಡಿದ್ರೆ ಅದರ ಬಗ್ಗೆ ಅಂತೂ ಹೇಳತೀರದು. ಮೆಟ್ಟಿಲುಗಳಲ್ಲಿ ಗುಟ್ಕಾ ತಿಂದು ಉಗುಳಿರುವುದನ್ನ ನೋಡಿದ್ರೆ ವಾಂತಿ ಬರುತ್ತೆ. ಅಲ್ಲಿಯ ಶೌಚಾಲಯವಂತೂ ಹೆಜ್ಜೆ ಇಡುವ ಹಾಗೆ ಇಲ್ಲ. ನೆಲಮಹಡಿ ನೋಡಿದ್ರೆ ಕಸದ ರಾಶಿ, ಹಾಗೆ ಎಲ್ಲೆಂದರಲ್ಲಿ ನೀರು ಹರಿಯುತ್ತೆ. ಇದರಿಂದ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾನಂತಹ ಕಾಯಿಲೆಗಳು ಬರುತ್ತೆ. ಹಾಗೆಯೇ ಅಲ್ಲಿ ರೋಗಿಗಳಿಗೆ ಹಾಸಲು ಹಚ್ಚಿಕೊಳ್ಳಲು ಇರುವಂತಹ ಬಟ್ಟೆಗಳನ್ನ ತೊಳೆದು ಅದೇ ಕಸದಲ್ಲೇ ಒಣಗಿ ಹಾಕ್ತಾರೆ. ಇನ್ನು ಆಸ್ಪತ್ರೆಯ ಒಳಗಡೆ ಲಿಫ್ಟ್ಗಳು ಕೆಲವು ಚಾಲ್ತಿಯಲ್ಲಿದ್ರೆ ಇನ್ನು ಕೆಲವು ಚಾಲ್ತಿಯಲ್ಲಿಲ್ಲ. ಲಿಫ್ಟ್ನಲ್ಲಿ ರೋಗಿಗಳು ಹಾಗೂ ಸಾಮಾನ್ಯ ಜನರು ತುಂಬಿ ತುಳುಕುತ್ತಾರೆ. ಅದೇ ರೀತಿ ಅದೇ ಗದ್ದಲದಲ್ಲಿ ಟಿಬಿ ರೋಗ ಹೊಂದಿರುವಂತಹ ರೋಗಿಗಳು ಕೂಡ ಅದೇ ಬಿಲ್ಡಿಂಗ್ ನಲ್ಲೇ ಚಿಕಿತ್ಸೆ ಪಡೆದುಕೊಳ್ತಾರೆ. ಪ್ರತಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಟಿಬಿ ರೋಗಿಗಳಿಗಾಗಿ ಪ್ರತ್ಯೇಕ ಕಟ್ಟಡ ಇರುತ್ತೆ. ಆದರೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಹಾಗೆ ಇಲ್ಲ. ಕ್ಷಯ ರೋಗಿಗಳು ಕೂಡ ಎಲ್ಲಾ ರೋಗಿಗಳ ಜೊತೆಗೆ ಇರ್ತಾರೆ. ಟಿಬಿ ರೋಗವು ಕೆಮ್ಮಿದಾಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಇತ್ತ ಕಡೆ ರಾಜ್ಯ ಸರ್ಕಾರ ಕೂಡಲೇ ಗಮನ ಹರಿಸಬೇಕಾಗಿದೆ. ವರದಿ ಮಧುಕುಮಾರ್ ಪಾಟೀಲ್.